ನಮಸ್ತೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು PWKCET ಮೈ ಡಿಯರ್ ಸ್ಟೂಡೆಂಟ್ಸ್. ಹೆಂಗಿದ್ರೆ ಎಲ್ಲರೂ? ನಾನು ನಿಮ್ಮ ಮ್ಯಾಥ್ಸ್ ಫ್ಯಾಕಲ್ಟಿ ಓಂಕಾರ್ ಸರ್. ಎಲ್ಲರೂ ಚೆನ್ನಾಗಿದ್ದೀರಾ? KCET ಎಕ್ಸಾಮ್ ಎಲ್ಲ ಮುಗಿಸಿ ರಿಲ್ಯಾಕ್ಸ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ಬಟ್ ಅಂಡರ್ಸ್ಟ್ಯಾಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ರಿಲ್ಯಾಕ್ಸ್ ಆಗೋ ಟೈಮ್ ಅಲ್ಲ. ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಫಾರ್ ಕೌನ್ಸಿಲಿಂಗ್ ಪ್ರೊಸೆಸ್, ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೊಸೆಸ್, ನೀವು ಯಾವ್ದಾರ ಒಂದು ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ತಿದ್ದೀರಾ, ಸಪೋಸ್ ಫಾರ್ ಕಲ್ಯಾಣ ಕರ್ನಾಟಕ ರೀಜನ್, ಅಥವಾ ಟುಡೇಸ್ ವಿಡಿಯೋ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇಸ್ SNQ ಕೋಟಾ. ಇದ್ರ ಥ್ರೂ ನೀವೇನಾದ್ರೂ ಅಪ್ಲೈ ಮಾಡ್ತಾ ಇದ್ದೀರಾ ಅಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ನೀವು ಕವರ್ ಮಾಡಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ನೀವು ಕಲೆಕ್ಟ್ ಮಾಡಬೇಕು, ಅದು ಮೋಸ್ಟ್ ಇಂಪಾರ್ಟೆಂಟ್. ಬಿಕಾಸ್ ನಿಮ್ಗೆಲ್ಲರಿಗೂ ಗೊತ್ತಿದೆ, ಒಂದ್ ಗವರ್ಮೆಂಟ್ ಆಫೀಸಿಗೆ ನೀವು ಹೋಗಿ ಯಾವ್ದಾರೆ ಒಂದು ಫಾರ್ಮ್ ಅನ್ನ ಅಪ್ಲೈ ಮಾಡ್ತೀರಾ, ಅಥವಾ ಯಾವ್ದಾರೆ ಒಂದು ಕಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೈ ಮಾಡ್ತೀರಾ ಅಂದ್ರೆ ಮಿನಿಮಮ್ ಇಟ್ ನೀಡ್ಸ್ ಯೋರ್ 15 to 20 days ಟೈಮ್. ಲಾಸ್ಟ್ ಮೂಮೆಂಟ್ಗೆ ಅದು ಕ್ರಂಚ್ ಬರಬಾರ್ದು, ಆಮೇಲೆ ಆ ಕ್ಯಾಟಗರಿ ಸೀಟ್ ಅನ್ನ ನೀವು ಮಿಸ್ ಮಾಡಬಾರ್ದು ಅಂತ ಹೇಳಿ ನಾವು ನಿಮ್ಗೋಸ್ಕರ ಏನೆಲ್ಲ ಒಂದ್ ಕ್ಯಾಟಗರಿಯಲ್ಲಿ ನೀವು ಅಪ್ಲೈ ಮಾಡ್ಬೇಕಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಆಸ್ ವೆಲ್ ಆಸ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ, ನೀವು ಆ ಪರ್ಟಿಕ್ಯುಲರ್ ಕೋಟಾ ಅಲ್ಲಿ ಲಾಯ್ ಆಗ್ತೀರಾ, ಇದೆಲ್ಲದಕ್ಕೂ ನಾನು ನಿಮ್ಗೋಸ್ಕರ ಒಂದು ಡೀಟೇಲ್ಡ್ ಆಗಿರೋ ಒಂದು ವಿಡಿಯೋಸನ್ನ ತಗೊಂಡ್ ಬರ್ತಾ ಇದ್ದೀನಿ. ಲೈಕ್ ನೋಡಿ, ಸ್ಪೋರ್ಟ್ಸ್ ಕೋಟಾ ಇರುತ್ತೆ, NCC ಕೋಟಾ ಇರುತ್ತೆ. ನೀವು ನ್ಯಾಷನಲ್ ಅಲ್ಲಿ ಯಾವ್ದಾರೆ ಒಂದು ಸೈನ್ಸ್ ಕಾಂಪಿಟೇಷನ್ ಅಲ್ಲಿ ರೀಪ್ರೆಸೆಂಟ್ ಮಾಡಿದೀರಾ ನಿಮ್ ಕಾಲೇಜಿಗೆ, ಅಥವಾ ಸ್ಪೋರ್ಟ್ಸ್ ಅಲ್ಲಿ ಅಥವಾ ನ್ಯಾಷನಲ್ಸ್ ಅಲ್ಲಿ NCC ಥ್ರೂನು ಹೋಗಿದ್ದೀರಾ ಅಂದ್ರೆ ಇದಕ್ಕೆಲ್ಲದಕ್ಕೂ ಕೋಟಾಸ್ ಇರುತ್ತೆ. ಆ ಕೋಟಾ ಇನ್ಫಾರ್ಮೇಶನ್ ಅನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಸೊ ಇವತ್ತಿನ ಈ ವಿಡಿಯೋ ಅಲ್ಲಿ ನಾವು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕೋಟಾ ಬಗ್ಗೆ ಮಾತಾಡ್ತಾ ಇದೀವಿ. ದಟ್ ಈಸ್ ನಥಿಂಗ್ ಬಟ್ ವಾಟ್? SNQ ಕೋಟಾ. ಕ್ಲಿಯರ್? SNQ ಕೋಟಾ. SNQ ಕೋಟಾ ಅಂದ್ರೆ ಏನ್ ಸರ್? ಫೈನ್, ಏನ್ ಶಾರ್ಟ್ ಕಟ್ ಇದು? ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ದಿಸ್? ಅದನ್ನ ನೋಡೋಣ. And along with that, all you need to know about this quota, today's guidance is about that. And definitely by the end of the video ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಹೌದಲ್ಲ ಸರ್, ತುಂಬಾನೇ ಇಂಪಾರ್ಟೆಂಟ್ ಇದೆ, ನಿಮ್ಗೂ ಕೂಡ ಇಂಪಾರ್ಟೆಂಟ್ ಅನ್ಸಿದ್ರೆ ನೀವು ಕಮೆಂಟ್ಸ್ ಅಲ್ಲಿ ಹಾಕ್ಬಹುದು. ಸೊ ಅದ್ರ ಪ್ರಕಾರ ಬೇರೆ ಬೇರೆ ಏನು ನಿಮ್ಗೆ ಹೆಲ್ಪ್ ಬೇಕು ನಾ ಮಾಡ್ತಾ ಹೋಗ್ತೀನಿ. ಕ್ಲಿಯರ್? ಸೊ ಮೂವಿಂಗ್ ಆನ್ ನೆಕ್ಸ್ಟ್ ಸ್ಟೂಡೆಂಟ್ಸ್, ಇಫ್ ಯು ಸಿ ಓವರ್ ಹಿಯರ್, ವಾಟ್ ಈಸ್ SNQ? ಕ್ಲಿಯರ್? ಸೊ SNQ ಅಂದ್ರೆ ಏನು? ಇಟ್ ಈಸ್ ನಥಿಂಗ್ ಬಟ್ ವಾಟ್? ಸೂಪರ್ ನ್ಯೂಮರಿ. Clear? Supernumerary quota. Fine. This is called as supernumerary quota. ಅಂದ್ರೆ ಕ್ರೀಮಿ ಲೇಯರ್ ಟೈಪ್ ಕೋಟಾ ಏನಾದ್ರು ಅಂದ್ರೆ ಮೀನ್ಸ್ ವಾಟ್ ಸ್ಟೂಡೆಂಟ್ಸ್? ಎಂಟೈರ್ ಕರ್ನಾಟಕ ಅಲ್ಲಿ ಕೆಲವೊಂದು ಪ್ಯಾರೆಂಟ್ಸ್ ಇರ್ತಾರೆ ಅಥವಾ ಕೆಲವೊಂದು ಸ್ಟೂಡೆಂಟ್ಸ್ ಇರ್ತಾರೆ ಹೂಸ್ ಪ್ಯಾರೆಂಟ್ಸ್ ಇನ್ಕಮ್ ಇಸ್ ವೆರಿ ಲೋ. 2.5 ಲಕ್ಷ, 2 ಲಕ್ಷ, 3 ಲಕ್ಷ ಈ ರೀತಿ ಏನಾದ್ರೂ ಇನ್ಕಮ್ ಇದ್ರೆ, ಆರ್ ಬಿಲೋ 8 lakhs ಅಂತಾನೆ ತಿಳ್ಕೊಳ್ಳೋಣ. ಅವರಿಗೆ ಬೇರೆ ಯಾವ್ದು ತರ ಇನ್ಕಮ್ ಇಲ್ಲ, ಅವ್ರದ್ದು ಬಾಡಿಗೆ ಮನೆ ಇಲ್ಲ, ಮೀನ್ಸ್ ದೇ ಆರ್ ಸ್ಟೇಯಿಂಗ್ ಇನ್ ಅ ಹೋಮ್, ಒಂದ್ ಹೋಮ್ ಇದೆ. ಕ್ಲಿಯರ್? ಅಥವಾ ಬಾಡಿಗೆ ಮನೆಯಲ್ಲಿ ಅವ್ರಿದ್ದಾರೆ, ಆ ರೀತಿ ತಿಳ್ಕೊಳ್ಳಿ. ಸ್ವಂತ ಮನೆ ಇದ್ರ ಅವ್ರಿಗ ಬಾಡಿಗೆ ಮನೆಯಲ್ಲಿ ಯಾವುದೂ ರೀತಿ ರೆಂಟ್ ಅನ್ನ ಬರಬಾರ್ದು. ಫೀಲ್ಡ್ ಇದ್ರೆ ಆ ಫೀಲ್ಡ್ ಇಂದ ಕೂಡ ಯಾವುದೇ ರೀತಿ ಇನ್ಕಮ್ ಬರಬಾರ್ದು. ಆಲ್ ದಟ್ ಇನ್ಕಮ್ ವಾಟ್ ಎವರ್ ಜೋಡಿಸಿ 2.5 ಲಕ್ಷ ಅಥವಾ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಆ ರೀತಿ ಎಲ್ಲ ಸ್ಟೂಡೆಂಟ್ಸ್ ಈ ಸೂಪರ್ ನ್ಯೂಮರಿ ಕೋಟಾ ಅಲ್ಲಿ ಬರ್ತಾರೆ. ಕ್ಲಿಯರ್? ಮೂವಿಂಗ್ ಆನ್ ನೆಕ್ಸ್ಟ್ ನೋಡಿ, 5% ಆಫ್ ದಿ ಸೀಟ್ಸ್ ಇನ್ ಈಚ್ ಕಾಲೇಜ್. 5%, ಪ್ರತಿ ಒಂದು ಕಾಲೇಜ್ ಅಲ್ಲಿ 5% ಆಫ್ ದಿ ಸೀಟ್ಸ್ ಇನ್ ಈಚ್ ಕಾಲೇಜ್ ವಿಲ್ ಬಿ ರಿಸರ್ವ್ಡ್ ಆಸ್ SNQ ಇನ್ ಆಲ್ ಇಂಜಿನಿಯರಿಂಗ್ ಕಾಲೇಜ್. ಮೇನ್ ಇಂಪಾರ್ಟೆಂಟ್ ಥಿಂಗ್, ಈ SNQ ಕೋಟಾ ಅಪ್ಲಿಕೇಬಲ್ ಇರೋದು ಓನ್ಲಿ ಫಾರ್ BTech ಕೋರ್ಸಸ್. ಬೇರೆ ಕೋರ್ಸಸ್ ಸರ್ ನಾನು ಡಿ ಫಾರ್ಮಾ M ಫಾರ್ಮಾಗ ಅಪ್ಲೈ ಮಾಡ್ಬೋದಾ, B ಫಾರ್ಮಾ D ಫಾರ್ಮಾಗ ಅಪ್ಲೈ ಮಾಡ್ಬೋದಾ? ನೋ. ಫೈನ್ ಸರ್, ನಾನು BSc ಫಾರೆಸ್ಟ್ರಿ ಅಲ್ಲಿ ಅಪ್ಲೈ ಮಾಡ್ಬೋದಾ? ನೋ. ಸರ್ ನಾ BSc ಅಗ್ರಿಕಲ್ಚರ್ ಅಪ್ಲೈ ಮಾಡ್ಬೋದಾ? ನೋ. ಸರ್ ನಾ BSc ಹಾರ್ಟಿಕಲ್ಚರ್ ಅಪ್ಲೈ ಮಾಡ್ಬೋದಾ? ಆನ್ಸರ್ ಇಸ್ ನೋ. ದಿಸ್ ಕೋರ್ಸ್ ಇಸ್ ಓನ್ಲಿ ಅಂಡ್ ಓನ್ಲಿ ಅಪ್ಲಿಕೇಬಲ್ ಫಾರ್ ಇಂಜಿನಿಯರಿಂಗ್. ನೋಡಿ ಇಲ್ಲಿ, ಫೈನ್, ಓನ್ಲಿ ಫಾರ್ ಇಂಜಿನಿಯರಿಂಗ್ ಕಾಲೇಜಸ್. ದಿಸ್ ಕೋಟಾ ಇಸ್ ಓವರ್ ಅಂಡ್ ಅಬೌವ್ ದ ಸೀಟ್ ಮ್ಯಾಟ್ರಿಕ್ಸ್ ಇಶ್ಯೂಡ್ ಬೈ ದಿ ಗವರ್ಮೆಂಟ್. ಅಂದ್ರೆ ಒಂದು ಕಾಲೇಜ್ ಅಲ್ಲಿ 100 ಸೀಟ್ಸ್ ಇದಾವ ಅಂತ ತಿಳ್ಕೊಳ್ಳೋಣ ಇಂಜಿನಿಯರಿಂಗ್ ಕಾಲೇಜಿಗೆ. ಎಕ್ಸಾಂಪಲ್, 100 ಸೀಟ್ಸ್ ಇದ್ರೆ 5% ಎಕ್ಸ್ಟ್ರಾ ಅಂದ್ರೆ 105 ಸೀಟ್ಸ್ ಅಲ್ಲಿ 5% ವಿಲ್ ಬಿ ಅಂದ್ರೆ 5 ಸೀಟ್ ಸೂಪರ್ ನ್ಯೂಮರಿ ಕೋಟಾ ಸ್ಟೂಡೆಂಟ್ಸ್ ಗೆ ಅವೈಲೇಬಲ್ ಇರುತ್ತೆ. ಅಂದ್ರೆ ಯಾರೆಲ್ಲ ಈ ಕೋಟಾ ಅಲ್ಲಿ ಬರ್ತಾರೆ ಅವ್ರಿಗೆ ಒಂದು ಆಡೆಡ್ ಅಡ್ವಾಂಟೇಜ್, ಏನಾದ್ರೂ ಮಾರ್ಕ್ಸ್ ಕಮ್ಮಿ ಬಂದ್ರು ಕೂಡ 5 ಸೀಟ್ ಅಂತ ನಿಮ್ಗೆ ಫಿಕ್ಸ್ ಅದಾರು. ಸೊ ಕ್ಯಾಟಗರಿ ಯಾವ್ದು ಅಪ್ಲೈ ಮಾಡ್ತೀರಾ, ಕೌನ್ಸಿಲಿಂಗ್ ಯಾವ ರೀತಿ ಅಪ್ಲೈ ಮಾಡ್ತೀರಾ ಅದು ಕೂಡ ಇಂಪಾರ್ಟೆಂಟ್. ಬಿಕಾಸ್ ಬೇರೆ ಬೇರೆ ಕೋಟಾ ನಾನು ಆಲ್ರೆಡಿ ಹೇಳಿದ್ದೀನಿ, ಸ್ಪೋರ್ಟ್ಸ್ ಕೋಟಾ ಆಗಲಿ, NCC ಕೋಟಾ ಆಗಲಿ, ರೂರಲ್ ಬ್ಯಾಕ್ ಗ್ರೌಂಡ್, ಕಲ್ಯಾಣ ಕರ್ನಾಟಕ ರೀಜನ್, ಕರೆಕ್ಟ್, ಆಮೇಲೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ಸೊ ಇದಕ್ಕೆಲ್ಲ ಕೋಟಾ ನೀವು ಕರೆಕ್ಟ್ ಆಗಿ ಏನಾದ್ರೂ ಅನಲೈಸ್ ಮಾಡಿದ್ರೆ ಪಕ್ಕಾ ಸೀಟ್ ಸಿಗೋದು ಸಿಕ್ಕೇ ಸಿಗುತ್ತೆ. ಮೂವಿಂಗ್ ಆನ್ ನೆಕ್ಸ್ಟ್, the tuition fee prescribed by the government in that particular college will be waived off. Clear?
whatever the tuition fee is there, what is prescribed by the government in that particular college will be waived off. Clear? Done. Moving on next. All poor and meritorious students including ನೋಡಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಫಾರ್ SNQ. ಸರ್ ನಂಗೂ ಕೂಡ SNQ ಅಪ್ಲೈ ಮಾಡ್ಬೇಕಾ? ನೀ ಏನಾದ್ರೂ MLA ಮಗ ಅದಿ, ಇಲ್ಲರೇ ನಿಮ್ ಕಾಕ MLA ಅದಾರ, ಫೈನ್, ಇಲ್ಲರೇ ನಿಮ್ಮ ಮನೆಯವರು ಅಂಬಾನಿ ಅದಾರ, ಸರ್ ನಾನು SNQ ಅಪ್ಲೈ ಮಾಡಕ್ ಆಗ್ತದೇನ? ಆಗಲ್ಲಪ್ಪ. ನೀನೇನಾದ್ರೂ ಅಂಬಾನಿ ಫ್ಯಾಮಿಲಿಯಿಂದ ಇದ್ರ ನಿಂಗೆ SNQ ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ. ಏನ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಅದ ಫಾರ್ SNQ? all poor and meritorious candidates including general merit kuda bartade itraga. Don't think that this is only for caste reserved. All the general merit students are also eligible for allotments of seats under SNQ quota tuition fee waiver scheme. SNQ quota meaning eno tuition fee waiver scheme. Hostel fees waiver ಮಾಡ್ತಾರಾ ಸರ್? ಇಲ್ಲ. only tuition fees. For example ಏನಾದ್ರೂ 2 ಲಕ್ಷ ಇದ್ರ 1 ಲಕ್ಷ ವೇವಿಯರ್ ಆಗ್ತದೆ. 50 to 40% ವಿಲ್ ಬಿ ವೇವ್ಡ್ ಆಫ್. ಸರ್ ಹಾಸ್ಟೆಲ್ ಫೀಸ್ 50,000 ಅದ, 25,000 ಕೊಟ್ರೆ ನಡೀತದೇನ? ಇಲ್ಲ. ಹಾಸ್ಟೆಲ್ ಫೀಸ್ 50ಕ್ಕೆ 50,000 ಕೊಡ್ಬೇಕಾ. ಬಟ್ ನೀವು ಏನ್ ಕಾಲೇಜ್ ಫೀಸ್ ಇರ್ತದಲ್ಲ 1 ಲಕ್ಷ ಕೊಡೋ ಪ್ಲೇಸ್ನಾಗ 50,000, 2 ಲಕ್ಷ ಇದ್ರೆ 1 ಲಕ್ಷ, ಆ ರೀತಿ. ಕ್ಲಿಯರ್? whose annual income of the family from all the sources is less than rupees 8 lakhs. ಎಲ್ಲಾ ಸೋರ್ಸಸ್ ಇಂದ ನಿಮ್ ಹೊಲ ಅದ, ಹೊಲ ಇಂದ 2 ಲಕ್ಷ ಬರ್ಬೇಕಾ? ನಿಮ್ ಮನಿ ಬಾಡಿಗೆ ಕೊಟ್ಟಿರಿ, ಅಲ್ಲಿಂದ 2 ಲಕ್ಷ. ನಿಮ್ ಫಾದರ್ ಬಿಸ್ನೆಸ್ ಮಾಡತಾರ, ಅಲ್ಲಿಂದ 3 ಲಕ್ಷ. ಟೋಟಲ್ ಎಷ್ಟ ಆತ? 7 ಲಕ್ಷ ಆತ. ನಿಮ್ ಫಾದರ್ ದ ಏನಾದ್ರೂ ಬಿಸ್ನೆಸ್ 5 ಲಕ್ಷ ಮಾಡತಾರ, ಹೊಲ ಇಂದ 3 ಲಕ್ಷ ಇನ್ಕಮ್ ಬರ್ತದ. ಅಲಾಂಗ್ ವಿತ್ ದಟ್ ಬಾಡಿಗೆ ಮನೆಯಿಂದ 2 ಲಕ್ಷ ಇನ್ಕಮ್ ಬರ್ತದ. ರಿಮೈನಿಂಗ್ ಆಲ್ ಸೋರ್ಸಸ್ ಇಂದ ಇನ್ನೊಂದು 2 ಲಕ್ಷ ಬರ್ತದ. 12 ಲಕ್ಷ ಏನಾದ್ರೂ ಇನ್ಕಮ್ ಬರ್ಲಿಕ್ಕತ್ತದಂದ್ರ ನೀ ಈ ಕೋಟಾ ಅಲ್ಲಿ ಎಲಿಜಿಬಲ್ ಇಲ್ಲ. ಎಲ್ಲಾ ಸೋರ್ಸಸ್ ಅನ್ನ ಇಟ್ಕೊಂಡು 8 ಲಕ್ಷ ಇರ್ಬೇಕ. Clear? Moving on next. This supernumerary quota is not available for architecture courses. Architecture courses ige idu illa. BArch kuda agalla. This is not applicable for BArch. Clear? It is not available for BSc Agri. Clear? Idukku apply agalla. BSc Horticulture. Clear? BSc Horticulture ಆಗಲಿ, BSc Sericulture, BSc Forestry, ಆ ಎಲ್ಲಾ ಕೋರ್ಸಸ್ ಗೆ B Pharma, D Pharma ಇದಕ್ಕೆಲ್ಲದಕ್ಕೂ SNQ ಕೋಟಾ ಅವೈಲೇಬಲ್ ಆಗಲ್ಲ. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ದಿಸ್ ಇಸ್ ಓನ್ಲಿ ಫಾರ್ ಇಂಜಿನಿಯರಿಂಗ್ ಕೋರ್ಸಸ್. ದಿಸ್ ಇಸ್ ಓನ್ಲಿ ಫಾರ್ ಇಂಜಿನಿಯರಿಂಗ್ ಕೋರ್ಸಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, all the eligible candidates whose income is less than 8 lakhs should obtain income certificate from the concerned tahsildar. ಅದಕ್ಕೆ ಹೇಳಿದ್ದೀನಿ ಇವತ್ತಿಂದ ನಿಮ್ಗೆ ವಿಡಿಯೋಸ್ ಅನ್ನ ಕೊಡ್ತಾ ಹೋಗ್ತೀನಿ. ಏನೆಲ್ಲ ನಿಮ್ ರಿಕ್ವೈರ್ಮೆಂಟ್ಸ್ ಅದ ಹೋಗ್ರಿ ಗವರ್ಮೆಂಟ್ ಆಫೀಸಿಗ, ನಿಮ್ ತಹಸೀಲ್ದಾರ್ ಆಫೀಸಿಗ ಏನೆಲ್ಲ ನಿಮ್ ರಿಕ್ವೈರ್ಮೆಂಟ್ಸ್ ಅದ ಅದನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಎಂಟರ್ ದ RD ನಂಬರ್ ಆಫ್ ದಿ ಇನ್ಕಮ್ ಸರ್ಟಿಫಿಕೇಟ್ ಟು ಬಿಕಮ್ ಎಲಿಜಿಬಲ್ ಫಾರ್ ದ ಸೂಪರ್ ನ್ಯೂಮರಿ ಕೋಟಾ. ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗ್ತದ. ರಿಸಲ್ಟ್ಸ್ ಅನೌನ್ಸ್ ಆದ್ಮ್ಯಾಗ ನೀವು ಯಾವ ಕೋಟಾ ಥ್ರೂ ಅಪ್ಲೈ ಮಾಡ್ಲಿಕ್ಕತ್ತೀಯಪ್ಪ, ವಿಚ್ ಕೋಟಾ ಯು ಆರ್ ಅಪ್ಲೈಯಿಂಗ್? SNQ ಕೋಟಾ ಅಪ್ಲೈ ಮಾಡ್ತಾ ಇದೀನಿ ಸರ್. ನಿಮ್ ಕಡೆ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ತಹಸೀಲ್ದಾರ್ ಆಫೀಸ್ ಇಂದ, ನೀ ಕೋಟಾ ಅಲ್ಲಿ ಎಲಿಜಿಬಲ್ ಆಗಲ್ಲ. ಮತ್ತೆ ನೀವು ಓಪನ್ ಕ್ಯಾಟಗರಿಯಲ್ಲಿ ಎಲಿಜಿಬಲ್ ಆಗಬೇಕು. ನೀ ಏನಾದ್ರೂ SNQ ಅನ್ನ ಅಪ್ಲೈ ಮಾಡ್ತೀಯಾ, ನಿಮ್ ಕಡೆ ಈ ಡಾಕ್ಯುಮೆಂಟ್ಸ್ ಇಲ್ಲ. ಇಫ್ ಯು ಡೋಂಟ್ ಹ್ಯಾವ್ ದಿಸ್ ಡಾಕ್ಯುಮೆಂಟ್ಸ್, ಅಗೇನ್ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ವಾಟ್ ಸ್ಟೂಡೆಂಟ್ಸ್? ಯು ಹ್ಯಾವ್ ಟು ಕೆನಾಟ್ ಅಪ್ಲೈ ಫ್ರಮ್ ದಿಸ್ ಕೋರ್ಸಸ್. ಕ್ಲಿಯರ್? ಫೈನ್. ಅಂದ್ರೆ ನಿಮ್ಗೆ SNQ ಥ್ರೂ ಆಗಲ್ಲ, ಯು ಹ್ಯಾವ್ ಟು ಅಗೇನ್ ಬಿಕಮ್ ಅ ಓಪನ್ ಕ್ಯಾಟಗರಿ. ಸೊ ನೀವೇನಾದ್ರೂ ಎಲಿಜಿಬಲ್ ಇದ್ರೆ ಅಂದ್ರೆ ಇನ್ಕಮ್ ಇಸ್ ಬಿಲೋ 8 lakhs, ಯು ಆರ್ ವೆರಿ ಪ್ಯೂರ್ ಬ್ಯಾಕ್ ಗ್ರೌಂಡ್ ಫ್ಯಾಮಿಲಿ ಸ್ಟೂಡೆಂಟ್ಸ್, ಅಲ್ಲಿಂದ ನೀವೇನ್ ಮಾಡ್ಬೋದು, ಈ ಸರ್ಟಿಫಿಕೇಟ್ ಅನ್ನ ರೆಡಿ ಇಟ್ಕೊಳ್ಳಿ. ಮೂವಿಂಗ್ ಆನ್ ನೆಕ್ಸ್ಟ್, ಎಲಿಜಿಬಿಲಿಟಿ ಫಾರ್ SNQ. ಆಲ್ ಪುವರ್ ಅಂಡ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಆಯ್ತಾ? ಓಕೆ, ಅಲಾಂಗ್ ವಿತ್ ದಿಸ್ ಒನ್ ಎಕ್ಸ್ಟ್ರಾ ಪಾಯಿಂಟ್ ಇಲ್ಲಿ ಏನದ ಅಂದ್ರ ಇಲ್ಲಿ ಇನ್ಕ್ಲೂಡ್ ಇರಲಿಲ್ಲ, ಇಲ್ಲದ ಓನ್ಲಿ ಅಪ್ಲಿಕೇಬಲ್ ಫಾರ್ ಕರ್ನಾಟಕ ಡೊಮಿಸೈಲ್ ಸ್ಟೂಡೆಂಟ್ಸ್. ಇಫ್ ಯು ಆರ್ ಫ್ರಮ್ ಮಹಾರಾಷ್ಟ್ರ, ಇಫ್ ಯು ಆರ್ ಫ್ರಮ್ ಉತ್ತರ ಪ್ರದೇಶ್, ಇಫ್ ಯು ಆರ್ ಫ್ರಮ್ ಬಾಂಗ್ಲಾದೇಶ್, ಪಾಕಿಸ್ತಾನ್, ನೀವು ಏನಾದ್ರೂ ಅಪ್ಲೈ ಮಾಡ್ತೀರಾ ಅಂದ್ರೆ ಪಾಸಿಬಲ್ ಇಲ್ಲ. ಓನ್ಲಿ ದಿಸ್ ಇಸ್ ಅಪ್ಲಿಕೇಬಲ್ ಫಾರ್ ಕರ್ನಾಟಕ ಡೊಮಿಸೈಲ್ ಸ್ಟೂಡೆಂಟ್ಸ್. ಕ್ಲಿಯರ್? ಮೂವಿಂಗ್ ಆನ್ ಟು ದ ಲಾಸ್ಟ್ ಪಾಯಿಂಟ್, ಒರಿಜಿನಲ್ ಡಾಕ್ಯುಮೆಂಟ್ಸ್ ಟು ಬಿ ಕೆಪ್ಟ್ ರೆಡಿ. ಏನ್ ರೆಡಿ ಇರ್ಬೇಕು ನೀವು ನೋಡ್ರಿ? ಇನ್ಕಮ್ ಸರ್ಟಿಫಿಕೇಟ್, ಮೇನ್ ಥಿಂಗ್ ಇಸ್ ಇನ್ಕಮ್ ಸರ್ಟಿಫಿಕೇಟ್ ತಹಸೀಲ್ದಾರ್ ಆಫೀಸ್ ಇಂದ ಸಿಗ್ತದ. ಜನರಲ್ ಮೆಡಿಸ್ ಸ್ಟೂಡೆಂಟ್ಸ್ ಕೂಡ ಅವೈಲೇಬಲ್ ಅದ. ಆನ್ಯುವಲ್ ಇನ್ಕಮ್ ಶುಡ್ ಬಿ ಲೆಸ್ ದನ್ 8 lakhs. ಇನ್ಕಮ್ ಸರ್ಟಿಫಿಕೇಟ್ ಶುಡ್ ಹ್ಯಾವ್ RD ನಂಬರ್. ವೆರಿ ಇಂಪಾರ್ಟೆಂಟ್, RD ನಂಬರ್ ಇರ್ಬೇಕಾ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ? RD ನಂಬರ್ ಇರಲಿಲ್ಲ ಅಂದ್ರೆ ಮತ್ತೆ ನಿಮ್ ಡಿಸ್ಕಾರ್ಡ್ ಆಯ್ತಾ. ಇನ್ ದ ನೇಮ್ ಆಫ್ ದಿ ಕ್ಯಾಂಡಿಡೇಟ್, ನಿಮ್ ಹೆಸರ ಮೇಲೆ ಇರ್ಬೇಕಾ.
ನಿಮ್ಮ ಅಣ್ಣನ ಹೆಸರು ಮ್ಯಾಗ ನಿಮ್ಮ ಅಕ್ಕನ ಹೆಸರು ಮ್ಯಾಗ ನಿಮ್ಮ ಮನೆಯವ್ರ ಹೆಸರು ಮ್ಯಾಗ ಆಗಿದ್ರೆ ಆಗಂಗಿಲ್ಲ. ನಿಮ್ಮ ಹೆಸರು ಮ್ಯಾಗ RD ನಂಬರ್ ಇರೋ ಇನ್ಕಮ್ ಸರ್ಟಿಫಿಕೇಟ್ ಇಶ್ಯೂ ಆಗ್ಬೇಕು ತಹಸೀಲ್ದಾರ್ ಆಫೀಸ್ ಇಂದ. Next we have nothing but what students over here. Next we have nothing but, just a minute, yes, the candidates who claim the seat under supernumerary quota will have obtained income certificate from concerned tahsildar. Okay, SC ST category 1 and GM candidate students. Okay, SC ST category 1 and GM candidate students should obtain income certificate separately. Clear? SC ST category 1 and GM candidate students should obtain income certificate separately. Caste and income certificate of 2A, 2B, 3A and 3B category candidates will be considered. Correct? Caste and income certificate of this 2A, 2B, 3A, 3B candidates directly consider ಮಾಡ್ತಾರೆ. But SC ST category 1 and GM candidates separate ಆಗಿ income certificate ತೋರಿಸಬೇಕಾ. EWS, correct? Economically weaker section certificate and Arya Vaishya certificate form G will not be considered. ನಿಮ್ ಕಡೆ ಇದು ಎರಡು ಸರ್ಟಿಫಿಕೇಟ್ಸ್ ಅದಾವ, ನೀವು ಏನಾದ್ರೂ SNQ ಅಪ್ಲೈ ಮಾಡ್ತೀರಾ ಅಂದ್ರೆ ಪಾಸಿಬಲ್ ಇಲ್ಲ. ಕ್ಲಿಯರ್ ಟು SNQ ಕೋಟಾ. ಮೂವಿಂಗ್ ಆನ್ ನೆಕ್ಸ್ಟ್. ಸರ್ ಓಕೆ, SNQ ಕೋಟಾ ನೀವು ಯಾವ ರೀತಿ ಸೀಟ್ಸ್ ಅಲಾಟ್ ಆಗ್ತದ? ನಮ್ ಎಲ್ಲಾರ್ದು 10 ಜನ ಸ್ಟೂಡೆಂಟ್ಸ್ ಅದೀವಿ, 10 ಜನ ಸ್ಟೂಡೆಂಟ್ಸ್ 8 ಲಕ್ಷ ಬಿಲೋ ಅದ, ಫೈನ್. ಬಟ್ ಸೀಟ್ಸ್ ಇರೋದು ಬರೀ 5 ಅದಾವಲ್ಲ, ಯಾವ ರೀತಿ ಡಿಸೈಡ್ ಮಾಡ್ತಾರ ನೋಡ್ರಿ. ಫಸ್ಟ್ ಸ್ಟೇಜ್ನಾಗ ಏನಾಗ್ತದ? ಸೊ ದಿಸ್ ಇಸ್ ದ ಇನ್ಕಮ್ ಲಿಮಿಟ್ ಫಾರ್ ಕ್ಲೇಮಿಂಗ್ SNQ. ಸೊ ಈ ನಂಬರ್ ನಿಮ್ದು ಏನಿರ್ಬೇಕಾ? ಇಟ್ ಶುಡ್ ಬಿ ವಾಟ್ ದ ಬಿಫೋರ್ ದಿಸ್ ಡೇಟ್ ನಿಮ್ದು ಇನ್ಕಮ್ ಸರ್ಟಿಫಿಕೇಟ್ ಜನರೇಟ್ ಆಗಿರ್ಬೇಕಾ. ದ ಸೀಟ್ ಅಲಾಟ್ಮೆಂಟ್ ಸ್ಟೇಜಸ್ ಆರ್ ಅಂಡರ್ ಫಾಲೋ. Merit list under tuition fee waiver scheme SNQ will be prepared separately. Seat allotment for the candidates whose parental income is, not really, parental income should be not exceed 2.5 lakhs. 10 students naga first students whose parental income is less than 2.5 lakhs on first preference, on first seat hoita. Second seat ade riti it should be about 2.5 lakhs to not exceed 3.5 lakhs. ಅದೇ ರೀತಿ ನೆಕ್ಸ್ಟ್ ಇಟ್ ಇಸ್ ಅಬೌವ್ 3.5 lakhs and does not exceed 4.5 lakhs. ನೆಕ್ಸ್ಟ್ ಅದೇ 4.5 to 6 lakhs. ಕ್ಲಿಯರ್? ಅಂಡ್ ದ ಲಾಸ್ಟ್ ಇಸ್ 8 lakhs. ಕ್ಲಿಯರ್? ಈ ರೀತಿ ಸೀಟ್ಸ್ ಏನದಾವ ಡಿಸ್ಟ್ರಿಬ್ಯೂಷನ್ ಆಗ್ತಾ ಹೋಗ್ತಾವ. 2.5 lakhs ಬಿಲೋ, 2.5 to 3.5, 3.5 to 4.5, 4.5 to 6 and 6 to 8 ಇವ್ರಿಗೆ ಪ್ರಿಫರೆನ್ಸ್ ಸಿಗ್ತಾ ಹೋಗ್ತದ. ಸೊ ಸರ್ ಇದೇ ರೇಂಜ್ ಅಲ್ಲಿ 2-3 ಕ್ಯಾಂಡಿಡೇಟ್ಸ್ ಬಂದ್ರ ಅಕಾರ್ಡಿಂಗ್ ಟು ಡೇಟ್ ಆಫ್ ಬರ್ತ್ ಆ ರೀತಿ KCET ಮಾರ್ಕ್ಸ್ ಆ ರೀತಿ ಕನ್ಸಿಡರೇಷನ್ ಆಗ್ತದೆ. ಕ್ಲಿಯರ್? ಸೊ ಐ ಹೋಪ್ ದಿಸ್ ಇಸ್ ದ ಕ್ಲಿಯರ್ ಕಟ್ ಐಡಿಯಾ ಯು ಪೀಪಲ್ ಹ್ಯಾವ್ ಗಾಟ್ ಅಬೌಟ್ SNQ ಕೋಟಾ. ಯಾವ ರೀತಿ ನಿಮ್ ಡಾಕ್ಯುಮೆಂಟ್ಸ್ ರೆಡಿ ಇರಬೇಕಾ, ಫೈನ್. ಟೋಟಲ್ ಇನ್ಕಮ್ ಬಿಲೋ 8 lakhs ಇರಬೇಕಾ, ಕರ್ನಾಟಕ ಡೊಮಿಸೈಲ್ ಸ್ಟೂಡೆಂಟ್ ನೀವು ಇರಬೇಕಾ, ನೀವೇನಾದ್ರೂ SC ST ಕ್ಯಾಟಗರಿ 1 ಅಥವಾ GM ಕ್ಯಾಂಡಿಡೇಟ್ಸ್ ಇದ್ರ ನಿಮ್ಗೆ ಇನ್ಕಮ್ ಸರ್ಟಿಫಿಕೇಟ್ ಸಪರೇಟ್ ಆಗಿ ತಹಸೀಲ್ದಾರ್ ಆಫೀಸ್ ಇಂದ ತಗೊಂಡ್ ಬರ್ಬೇಕಾ. 2B 3B 2A 3A ಕ್ಯಾಂಡಿಡೇಟ್ಸ್ ಇದ್ರ ನಿಮ್ ಇನ್ಕಮ್ ಸರ್ಟಿಫಿಕೇಟ್ ಅಂಡ್ ಕಾಸ್ಟ್ ಸರ್ಟಿಫಿಕೇಟ್ ಎರಡು ವರ್ಕ್ ಆಗ್ತಾವ. ಕ್ಲಿಯರ್? ಸೊ ನಿಮ್ಗೆ ಹೇಳಿದೀನಿ SNQ ಟ್ರೂ ಅಪ್ಲೈ ಮಾಡಿದ್ರೆ ನೀವು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾ ಇವಾಗಲೇ ತಹಸೀಲ್ದಾರ್ ಆಫೀಸಿಗೆ ಹೋಗಿ ಮತ್ತೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಇಡಿ. ಸೊ ಐ ಹೋಪ್ ಸ್ಟೂಡೆಂಟ್ಸ್ ವಾಟ್ ಎವರ್ ದಿಸ್ ಡೇಟಾ ಇಸ್ ದರ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ಮತ್ತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್. Thank you my dear students and have a wonderful day.